ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಅಂತೂ ಇವಾಗಲಂತೂ ಎಲ್ರಿಗೂ ತುಂಬಾ ಕಾಣ್ತಾ ಇರೋದಂಥ ಕಾಮನ್ ಪ್ರಾಬ್ಲಮ್ ಸ್ನೇಹಿತರೆ. ನೀವು ಕೂಡ ಯಾವುದೇ ಒಂದು ಡೈನ ಯೂಸ್ ಮಾಡ್ಕೋದೆ ನ್ಯಾಚುರಲ್ ಆಗಿ ನಿಮ್ಮ ಹೇರ್ಸ್ನ ಬ್ಲ್ಯಾಕ್ ಮಾಡ್ಕೊಳ್ಬೇಕಂದ್ರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ತುಂಬಾ ವೈಟ್ ಹೇರ್ ಸಮಸ್ಯೆ ಅಂತೂ ಇವಾಗಲಂತೂ ಎಲ್ರಿಗೂ ಕಾಣ್ತಾನೆ ಇರೋದು. ಹಾಗೂ ಯಂಗ್ ಏಜಲ್ಲಂತೂ ತುಂಬಾ ಮಕ್ಕಳಿಗಂತೂ ಇವಾಗಲೂ ವೈಟ್ ಹೇರ್ಸ್ ಕಾಣಿಸ್ತಾ ಇರೋದ್ರಿಂದ ಅವ್ರಿಗೂ ತುಂಬಾ ಮುಜುಗರ ಆಗ್ತಾ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಅವರು ಕೂಡ ಈ ಒಂದು ನ್ಯಾಚುರಲ್ ಹೇರ್ ಡ್ರೈನ ಬಳಸ್ತಾ ಬನ್ನಿ. ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಕೂಡ ನ್ಯಾಚುರಲ್ ಹೇರ್ ಡ್ರೈನ ಬಳಸ್ತಾ ಹೋದರೆ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಹಾಗಾದರೆ ತಡ ಮಾಡದೆ ಈ ಒಂದು ಹೋಮ್ ರೆಮಿಡಿನ ನೋಡೋಣ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಲಿಂಬೆ ಹಣ್ಣನ್ನು ತಗೋತಾ ಇರೋದು. ಲಿಂಬೆ ಹಣ್ಣಂತೂ ಎಲ್ಲರ ಮನೆಯಲ್ಲಿ ತುಂಬಾ ಈಸಿಯಾಗಿ ಸಿಗುವಂಥದ್ದು. ಇದನ್ನು ಕಟ್ ಮಾಡಿಕೊಂಡು ಈ ಒಂದು ಲಿಂಬೆ ಹಣ್ಣಿನ ರಸನ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನಮ್ಮ ಸ್ಕ್ಯಾಲ್ಪ್ಗೆ ಆ್ಯಂಡ್ ನಮ್ಮ ಹೇರ್ಸಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು. ಆ್ಯಂಡ್ ನಾನು ಇಲ್ಲೊಂದು ಬೌಲ್ನ ತೊಗೊಂಡು ನಿಂಬೆ ಹಣ್ಣನ್ನು ಕಟ್ ಮಾಡಿಕೊಂಡು ಅದನ್ನು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅದರಲ್ಲಿರುವಂಥ ಬೀಜನ ಇದ್ರೊಳಗಡೆ ಹಾಕ್ಕೊಳ್ಬಾರ್ದಲ್ವ. ಅದಕ್ಕೋಸ್ಕರ ಈ ರೀತಿ ಫಿಲ್ಟರ್ ಮಾಡಿಕೊಂಡ್ರೆ ಈಸಿಯಾಗಿ ನಮಗೆ ಈ ಒಂದು ಜ್ಯೂಸ್ ಸಿಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ವ, ಅಷ್ಟು ಫುಲ್ ಒಂದು ಲಿಂಬೆ ಹಣ್ಣನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ನಮ್ಮ ತಲೆಯಲ್ಲಿ ಹೊಟ್ಟಿದ ಸಮಸ್ಯೆ ಇದ್ದರು ಆ್ಯಂಡ್ ನಮ್ಮ ಸ್ಕ್ಯಾಲ್ಪ್ ಈಚಿಂಗ್ ಆಗ್ತಾಯಿದ್ರು ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದಲ್ವ. ಆ್ಯಂಡ್ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಈ ರೀತಿ ಅಷ್ಟು ಲಿಂಬೆ ಹಣ್ಣಿನ ಜ್ಯೂಸನ್ನ ತೆಕ್ಕೊಂಡ್ಬಿಡಿ. ನೋಡ್ತಾ ಇದ್ದೀರಲ್ವ, ಇವಾಗ ಲಿಂಬೆ ಹಣ್ಣಿನ ರಸ ಕೂಡ ನಮಗೆ ಸಿಕ್ಬಿಟ್ಟಿದೆ. ಯಾವ ರೀತಿಯಾಗಿ ಒಂದು ಬೀಜ ಕೂಡ ಬಂದಿಲ್ಲ. ಈ ರೀತಿ ಫಿಲ್ಟರ್ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಇದು ನೆಕ್ಸ್ಟ್ ಇದ್ರ ಒಳಗಡೆ ಏನು ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ, ನಾನು ಇನ್ಸ್ಟೆಂಟ್ ಬ್ರೂ ಪೌಡರ್ನ ತೊಗೋತಾ ಇರೋದು. ಈಸಿಯಾಗಿ ಸಿಗುತ್ತೆ ಎಲ್ಲರೂ ಮನೆಯಲ್ಲಿ. ಆ್ಯಂಡ್ ಸಿಕ್ಕಿಲ್ಲ ಅಂದರೆ ಅಂಗಡಿಗಳಲ್ಲಿ ಕೂಡ ತೊಗೊಳ್ಬೋದು. ಈ ಒಂದು ಬ್ರೂ ಪೌಡರ್ ಕೂಡ ನಮ್ಮ ಹೇರ್ಸಲ್ಲಿ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಈ ಒಂದು ಬ್ರೂ ಪೌಡರ್ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ಹೇರ್ಸ್ಗೆ. ಯಾವುದೇ ಒಂದು ಡೈನ ನಾವು ಹಾಕ್ಕೊಂಡು ಆ್ಯಂಡ್ ನಮ್ಮ ಸ್ಕ್ಯಾಲ್ಪ್ನ ತುಂಬಾ ಕೆಟ್ಟದಾಗೋಗ್ಬಿಡುತ್ತೆ. ಆ್ಯಂಡ್ ನಮ್ಮ ಸ್ಕ್ಯಾಲ್ಪಲ್ಲಿ ಈಚಿಂಗ್ ಪ್ರಾಬ್ಲಮ್ ಆ್ಯಂಡ್ ವೈಟ್ ಹೇರ್ಸ್ ಕೂಡ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ನೋಡ್ತಾ ಇದ್ರಲ್ಲ, ಬ್ರೂ ಪೌಡರ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ಕೂಡ ಗಂಟಿರಬಾರ್ದು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಾನಿಲ್ಲಿ ಫ್ರೆಶ್ ಆಗಿ ಸಿಗುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಅಲೋವೆರಾ ಜೆಲ್ ನಿಮ್ಮ ಹತ್ರ ಫ್ರೆಶ್ ಆಗಿರುವಂಥದ್ದು ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಅಥವಾ ಮಾರ್ಕೆಟಲ್ಲಿ ಸಿಗುವಂಥದ್ದು ಇದ್ದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಆದರೆ ಫ್ರೆಶ್ ಆಗಿ ಸಿಗುವಂಥ ಅಲೋವೆರಾ ಜೆಲ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ ಜಾಸ್ತಿ ಬೆನಿಫಿಟ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಫ್ರೆಶ್ ಆಗಿರುವ ಅಲೋವೆರಾ ಜೆಲ್ನ ಯೂಸ್ ಮಾಡ್ಕೋತಾ ಇರೋದು. ಸೈಡಲ್ಲಿರುವಂಥ ಈ ರೀತಿ ಮುಳ್ಳನ್ನ ನೀವು ಕಟ್ ಮಾಡ್ಕೊಳ್ಬೇಕು. ಒಂದು ಚಾಕುನ ಸಹಾಯದಿಂದ ಕಟ್ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಈ ಒಂದು ಜೆಲ್ ಕೂಡ ಸಿಗುತ್ತೆ. ಹೀಗೆ ಅದೇ ಚಾಕುವಿಂದ ನೀವು ತಕ್ಕೊಳ್ಬೇಕಾಗುತ್ತೆ. ಅಷ್ಟು ಜೆಲ್ನ ಕೂಡ ನೀವು ಈ ರೀತಿ ಒಂದು ಸ್ಪೂನ್ನ ಸಹಾಯದಿಂದ ಕೂಡ ನೀವು ತಕ್ಕೊಳ್ಬೋದು, ಅಥವಾ ಒಂದು ಚಾಕುನ ಸಹಾಯದಿಂದ ಈ ರೀತಿ ತಕ್ಕೊಂಡ್ಬಿಟ್ರೆ ಈಸಿಯಾಗಿ ಜೆಲ್ ಸಿಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ತಕ್ಕೊಳ್ಬೇಕು. ಯಾವುದೇ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋ ಅವಶ್ಯಕತೆನೇ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಸಾಕು. ಅಲೋವೆರಾ ಜೆಲ್ನಿಂದ ಕೂಡ ನಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ಆ್ಯಂಡ್ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗುತ್ತೆ. ಆ್ಯಂಡ್ ನಮ್ಮ ಕೂದಲು ಕೂಡ ತುಂಬಾ ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಕಾಣಿಸೋದಕ್ಕೂ ಈ ಒಂದು ಅಲೋವೆರಾ ಜೆಲ್ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನಿಮ್ಮ ಮನೆಯಲ್ಲೂ ಕೂಡ ಇದ್ರೆ ಯೂಸ್ ಮಾಡ್ಕೊಳ್ಳಿ, ಹಾಗೂ ನೀವು ಕೂಡ ಬೆನಿಫಿಟ್ ಪಡ್ಕೊಳ್ಳಿ. ಈ ನೋಡ್ತಾ ಇದ್ದೀರಲ್ವ, ಯಾವ ರೀತಿ ಈ ಒಂದು ಕಾಫಿ ಪೌಡರ್ ಹಾಕಿರೋದು ಆ್ಯಂಡ್ ಲೆಮನ್ ಜ್ಯೂಸ್ ಹಾಗೂ ಇದ್ರೊಳಗಡೆ ಅಲೋವೆರಾ ಜೆಲ್ ಹಾಕೊಂಡಿರೋದ್ರಿಂದ ಯಾವ ರೀತಿ ಜೆಲ್ ರೀತಿಯಾಗಿ ಕಾಣಿಸ್ತಾ ಇರೋದು ಅಂತ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಒಂದು ಹೇರ್ ಪ್ಯಾಕ್ನ ನೀವು 1 ಮಂತ್ವರೆಗೂ ಸ್ಟೋರ್ ಮಾಡಿಟ್ಕೊಳ್ಬೋದು ಸ್ನೇಹಿತರೆ. ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಅಪ್ಲೈ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವ, ಹಾಗೂ ಈ ಒಂದು ಹೇರ್ ಪ್ಯಾಕ್ನ ನೀವು ಹೀಗೆ ಸ್ಟೋರ್ ಮಾಡಿಟ್ಕೊಂಡ್ರೆ ಯಾವುದೇ ಒಂದು ಕೆಡೋದು ಇಲ್ಲ, ಹಾಗೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾವುದೇ ಒಂದು ಬಾಟಲಲ್ಲಿ ಹಾಕ್ಕೊಂಡು ಈ ರೀತಿ ಸ್ಟೋರ್ ಮಾಡಿಟ್ಕೊಳ್ಬೋದು. ಹಾಗೂ ನಾನು ಇದರೊಳಗಡೆ ಶಾಂಪೂನ ಹಾಕೋತಾ ಇರೋದು ಸ್ನೇಹಿತರೆ. ನೀವು ಯಾವ್ದು ಯೂಸ್ ಮಾಡ್ತೀರೋ ಆ ಶಾಂಪೂನ ಹಾಕ್ಕೊಂಡ್ರೆ ನಡೆಯುತ್ತೆ ಸ್ನೇಹಿತರೆ. ಈ ಒಂದು ಶಾಂಪೂ ಹಾಕ್ಕೊಂಡ್ರೂ ಕೂಡ ಯಾವುದೇ ಕೆಡೋದಿಲ್ಲ, ಹಾಗೂ ನೀವು ಕೂಡ ಈಸಿಯಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಿಮಗೆ ಯಾವಾಗ ಹಚ್ಕೊಳ್ಬೇಕು ಅನಿಸುತ್ತೋ ಆವಾಗ ನೀವು ಈ ಒಂದು ಪ್ಯಾಕ್ನ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನೀವು ತಲೆ ಸ್ನಾನ ಮಾಡೋದಕ್ಕೂ ಮುಂಚೆ ಈ ಒಂದು ಪ್ಯಾಕ್ನ ನೀವು ಹಚ್ಕೊಂಡು 1 ಅವರ್ ಅಷ್ಟು ಬಿಟ್ಟಿಡಬೇಕು. ಆ್ಯಂಡ್ ನಿಮ್ಮ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ. 1 ತಿಂಗಳವರೆಗೂ ಹೀಗೆ ಮಾಡ್ತಾ ಹೋದರೆ ನಿಮ್ಮ ವೈಟ್ ಹೇರ್ಸ್
ಬುಡದಿಂದನೇ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಒಂದು ಈಸಿ ಆಗಿರುವಂಥ ಹೇರ್ ಪ್ಯಾಕ್ ಇವಾಗ ರೆಡಿ ಆಗ್ತಾ ಇರೋದು. ಹಾಗೂ ನೀವು ಕೂಡ ಟ್ರೈ ಮಾಡಿ ನೋಡ್ತಾ ಇರಿ ಸ್ನೇಹಿತರೆ. ಆ್ಯಂಡ್ ಮಕ್ಕಳಿಗೂ ಕೂಡ ಇವಾಗಲೇ ಕೆಮಿಕಲ್ನ ಬಳಸೋ ಬದಲು ಈ ರೀತಿ ಈಸಿ ಆಗಿರುವಂಥ ನ್ಯಾಚುರಲ್ ಪ್ಯಾಕ್ನ ಹೇರ್ ಪ್ಯಾಕ್ನ ಯೂಸ್ ಮಾಡ್ತಾ ಬನ್ನಿ. ಹಾಗೂ ಅವ್ರ ಕೂದಲು ಕೂಡ ಡ್ಯಾಮೇಜ್ ಆಗೋದನ್ನು ತಡಿಬೇಕು ಸ್ನೇಹಿತರೆ. ತುಂಬಾ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ. ಅವ್ರ ಕೂದಲು ಕೂಡ ತುಂಬಾ ವೈಟ್ ಹೇರ್ಸ್ನಿಂದ ಕಾಣಿಸ್ತಾ ಇದ್ದರೆ. ಆ್ಯಂಡ್ ವೈಟ್ ಹೇರ್ಸ್ ಯಾಕೆ ಕಾಣಿಸ್ತಾ ಇರುತ್ತೆ ಮಕ್ಕಳಲ್ಲಿ ಅಂದರೆ ಮೆಲೋನಿನ್ ಅನ್ನೋ ಅಂಶ ಅದರಲ್ಲಿ ಕಡಿಮೆ ಆಗ್ತಾ ಹೋಗೋದ್ರಿಂದ ಅವರಲ್ಲಿ ಈ ಒಂದು ಬಿಳಿ ಸಮಸ್ಯೆ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಒಂದು ಹೇರ್ ಪ್ಯಾಕ್ ಇವಾಗ ರೆಡಿ ಆಗೋಗ್ಬಿಟ್ಟಿದೆ. ನೀವು ಕೂಡ ಈ ಒಂದು ಹೇರ್ ಪ್ಯಾಕ್ನ ಟ್ರೈ ಮಾಡ್ತಾ ಹೋಗಿ. ಆ್ಯಂಡ್ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಸ್ನೇಹಿತರೆ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೂ ಇಂಥದ್ದೇ ಆದ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.